ನಮಸ್ತೆ. ಇಂದು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಹಾಗೆಯೇ ಇವತ್ತಿನ ಮಂಗಳವಾರದ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಜೋರಾಗಿ ಮಳೆ ಸುರಿತಾ ಇದೆ. ಅದರ ಜೊತೆಯಲ್ಲಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ವಾತಾವರಣ ಎಲ್ಲ. ಅದ್ರ ಜೊತೆಗೆ ನಾನೀಗ ಕೆಲಸದಿಂದ ಮನೆಗೆ ಹೋಗ್ತಾ ಇರುವಂಥದ್ದು. ನಿಯರ್ ಮನೆ ಹತ್ತಿರನೇ ಇದ್ದೇನೆ. ಸೊ ಇವತ್ತು ನಾನು ಸ್ವಲ್ಪ ತಡವಾಗಿದೆ. ಕಾರಣ ಅಂದರೆ ನಾನೊಂದು ಅಂಗಡಿಗೆ ಹೋಗ್ಲಿಕ್ಕಿತ್ತದು. ಅಂದರೆ ನಾನು ಊಟಕ್ಕಿನ ಬಾಕ್ಸ್ ಕೊಂಡೋಗ್ತಿದ್ದೆಲ್ಲ, ನಾನು ಸ್ಟೀಲ್ ಬಾಕ್ಸಲ್ಲಿ ಅನ್ನ ಕೊಂಡೋಗ್ತಿದ್ದೆ. ಸೊ ಅನ್ನ ಕೊಂಡೋಗುವಾಗ ನನಗೆ ಈಗ ತುಂಬ ಮಳೆ ಬರ್ತಾ ಇದೆಯಲ್ಲ, ಆ ಸ್ಟೀಲ್ ಬಾಕ್ಸಲ್ಲಿ ಅನ್ನ ಕೊಂಡೋದ್ರೆ ಊಟ ಮಾಡಲಿಕ್ಕೆ ಅಷ್ಟು ಮೆಚ್ಚೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನನಗೆ ಸ್ವಲ್ಪ ಊಟದ ಬಾಕ್ಸ್ ಸ್ವಲ್ಪ ಚೇಂಜ್ ಮಾಡೋಣ, ಅಂಗಡಿಯಿಂದ ಮಕ್ಕಳಿಗೆ ತೆಗೆದುಕೊಂಡು ಬಂದೆಲ್ಲ ಅದೇ ಥರ ಬಾಕ್ಸ್ ನನಗೆ ಬೇಕಾದದ್ದು, ಅಂದರೆ ಬಿಸಿ ಬಿಸಿ ಇರುವಂಥದ್ದು ಬಾಕ್ಸ್ ಬೇಕಾದದ್ದು. ಸೊ ಹಾಗೆ ತರಲಿಕ್ಕೆ ಹೋದರೆ ಅಲ್ಲಿ ಒಂದು ಟಿಪ್ಸ್ ನನಗೆ ಸಿಕ್ಕಿದ್ದದ್ದು. ಅಂದರೆ ಒಂದು ಕಸ್ಟಮರ್ ಒಂದು ಟಿಫಿನ್ ಬಾಕ್ಸನ್ನು ರಿಟರ್ನ್ ತಂದರು. ಅದು ತಂದಾಗ ಏನು ಟಿಪ್ಸ್ ಕೊಟ್ಟಿದ್ದಾರೆ, ಆ ಮಕ್ಕಳಿಗೆ ಕೊಡುವಂಥ ಬಾಕ್ಸ್ ಹೇಗೆ ಇಟ್ಕೊಳ್ಬೇಕು, ಹೇಗೆ ವಾಶ್ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ವಿಡಿಯೋ. ಬನ್ನಿ, ನಾನೀಗ ಜಸ್ಟ್ ಮನೆಗೆ ರೀಚ್ ಆಗಿದ್ದಷ್ಟೇ. ಈಗ ನಾನು ಬಂದ ತಕ್ಷಣ ಒಂದು ಫ್ರೆಶ್ ಅಪ್ ಆದ ನಂತರ ಮಗನ ನೋಡುವಂಥದ್ದೇ ಮೊದಲು. ಮಕ್ಕಳ ಟಿಫಿನ್ ಬ್ಯಾಗ್ ಎಲ್ಲ ತೆಗೆಯುವಂಥದ್ದು, ವಾಶ್ ಮಾಡಿ ಅದೊಂದು ಕ್ಲೀನ್ ಮಾಡಿಡುವಂಥದ್ದು. ಮೊದಲಿಗೆ ಇವತ್ತಿನ ವಿಡಿಯೋ ಬಂದೇ ಇದು ಟಿಫಿನ್ ಬಾಕ್ಸ್ ಬಗ್ಗೆ. ನಾವೇನು ಮಾಡ್ತೇವೆ ಸಾಮಾನ್ಯವಾಗಿ, ಈ ಟಿಫಿನ್ ಬ್ಯಾಗಿಂದ ಟಿಫಿನ್ ಎಲ್ಲ ತೆಗೆದ ನಂತರ ಟಿಫಿನ್ ಬಾಕ್ಸ್ಗಳನ್ನು ಏನು ಮಾಡ್ತೇವೆ, ಬೇಸಿನಲ್ಲಿ ತುಂಬಿಸಿಬಿಟ್ಟು ನೀರು ಹಾಕಿಬಿಡ್ತೇವೆ. ಆದರೂ ತುಂಬ ಕಂಪ್ಲೀಟಾಗಿ. ಈ ಸ್ಟೀಲ್ ಬಾಕ್ಸ್ಗಳಲ್ಲಾದರೆ ಪರವಾಗಿಲ್ಲ, ನೀರು ಎಷ್ಟು ಬೇಕಾದ ತುಂಬಿಸ್ಬೋದು, ಹಾಗೆ ಕೂಡ ಇರ್ಬೋದು. ಆದರೆ ಈ ಥರ ಬಾಕ್ಸ್ಗಳೇನಿದೆ, ನಾವು ಹಾಟ್ ಬಾಕ್ಸ್ ಇದ್ದಾವಲ್ಲ, ಬಿಸಿಯಾಗಿ ಇರುವಂಥ ಬಾಕ್ಸ್ ಏನಿದೆಯಲ್ಲ, ಅದನ್ನು ಯಾವತ್ತೂ ಕೂಡ ತಪ್ಪಿಯೂ ಕೂಡ ನೀರು ತುಂಬಿಸಿ ಇಡಲೇಬಾರ್ದು. ಅದೊಂದು ಸ್ವಲ್ಪ ಗಮನ ಇಟ್ಕೊಳ್ಳಿ. ಯಾಕೆಂದರೆ ಇವತ್ತು ನಾವು ಹೋದ ಶಾಪಲ್ಲಿ ಉಂಟಲ್ಲ, ಒಬ್ಬರು ಕಸ್ಟಮರ್ ಒಂದು ಬಾಕ್ಸನ್ನು, ಊಟ ತೆಗೆದುಕೊಂಡು ಹೋಗುವ ಬಾಕ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ. ತೆಗೆದುಕೊಂಡು ಬಂದಾಗ ಅಂಗಡಿಯವರಲ್ಲಿ ಹೇಳ್ತಾರೆ, ನಿಮ್ಮ ಬಾಕ್ಸಲ್ಲಿ ಅದರೊಡೆಯಲ್ಲಿ ನೀರು ಉಂಟು ಅಂತ. ಅಂದರೆ ಅಲುಗಾಡಿಸುವಾಗ ನೀರು ಇರುವ ಶಬ್ದ ಕೇಳ್ತಾ ಇದೆ. ಆಗ ಅದು ಶಾಪ್ನವರು ನಮ್ಮ ಮುಂದೆನೇ ಹೇಳಿದರು, ನಾವು ಒಂದು 2 ಇಯರ್ಸ್ ಆಗಿದೆ ಮಕ್ಕಳಿಗೆ ಆ ಬಾಕ್ಸ್ ತಂದು, ಇನ್ನೂ ಕೂಡ ಏನಾಗಲಿಲ್ಲ. ಒಂದು ಬಾಕ್ಸಲ್ಲಿ ಮಾತ್ರ ಹಾಗೆ ಶಬ್ದ ಬರ್ತಾಯಿತ್ತು. ಅದು ನಮಗೆ ಗೊತ್ತಾಯಿತು ಮಕ್ಕಳೇನೋ ಮಾಡಿದಾರಂತ. ಸೊ ಆಗ ಅವರು ಹೇಳಿದರು, ಯಾವತ್ತೂ ಕೂಡ ಇದನ್ನು ವಾಶ್ ಮಾಡುವಾಗ ಹೇಗೆ ವಾಶ್ ಮಾಡಬೇಕು ಅನ್ನೋದು ಮೊದಲು ಗೊತ್ತಿರಬೇಕು. ನೀವು ನಿಮ್ಮಷ್ಟದಂತೆ ವಾಶ್ ಮಾಡಿದರೆ ಅದರಲ್ಲಿ ಪ್ರಾಬ್ಲಮ್ ಬರುವಂಥದ್ದು. ಎಲ್ಲ ಪಾತ್ರೆ ವಾಶ್ ಮಾಡಿದಾಗೆ ಈ ಪಾತ್ರೆಗಳನ್ನು ವಾಶ್ ಮಾಡೋ ಹಾಗೆ ಇಲ್ಲ ಅಂತ. ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ, ಮಕ್ಕಳ ಬಾಕ್ಸ್ ತಂದ ತಕ್ಷಣ ಬೇಸಿನಲ್ಲಿ ನೀರು ತುಂಬಿಸಿರ್ತೇವೆ. ಇನ್ನು ಮುಂದೆ ತಪ್ಪಿಯೂ ಕೂಡ ಈ ಬಾಕ್ಸ್ಗಳನ್ನ ನೀವು ಇಡ್ಲಿಕ್ಕೆ ಹೋಗ್ಬಿಟ್ಟು ಗಮನಿಸಿ ನೋಡಿ. ಇದೇನಿರ್ತವಲ್ಲ, ಮೇಲ್ಗಡೆ ಕವರ್ ಆಗಿರುವಂಥದ್ದು, ಒಳಗಡೆ ಸ್ಟೀಲ್ ಡಬ್ಬ ಬಂದು ಮೇಲ್ಗಡೆ ಮೇಲ್ಭಾಗದಲ್ಲೆಲ್ಲ ಕವರ್ ಆಗುವಂಥದ್ದು. ಅಲ್ಲಿ ನಾವು ನೀರು ಹಾಕಿ ವಾಶ್ ಮಾಡುವಾಗ ಖಾಲಿ ನಾವು ಇದು ಟ್ಯಾಪಿಂದ ನೀರು ತೆಗೆದು, ನಾನು ಏನು ತೋರಿಸ್ತಾ ಇದ್ದಾನಲ್ಲ ಆ್ಯಕ್ಷನಲ್ಲಿ, ಜಸ್ಟ್ ನೀರನ್ನು ಹಾಕಿಬಿಟ್ಟು ಡೌನಿಗೆ ಬರೋ ಹಾಗೆ ಮಾಡಬೇಕು. ಯಾವತ್ತೂ ನೀರು ಅದರ ಮೇಲೆ ಇಟ್ಕೊಂಡು ಕೂರಿಸೋ ಹಾಗೆ ಮಾಡಬಾರ್ದು ಬೇಸಿನಲ್ಲಿ. ಸೊ ಎಲ್ಲ ಡಬ್ಬಗಳನ್ನು ವಾಶ್ ಮಾಡುವಾಗಲೂ ಕೂಡ ಹಾಗೆಯೇ. ವಾಶ್ ಮಾಡಿದ ತಕ್ಷಣ ನಾವೇನು ಮಾಡಬೇಕು ಹೇಳಿದರೆ, ಅದನ್ನು ಕೆಳಗಡೆ ಮಡಚಿ ಇಡಬೇಕು ಮಾತ್ರ. ಹಾಗೆಯೇ ಓಪನ್ ಆಗಿ ಎಲ್ಲ ಪಾತ್ರೆ ಇಡುವ ಒಂದು ಸ್ಟ್ಯಾಂಡ್ ಬರ್ತವಲ್ಲ, ಅದರಲ್ಲೆಲ್ಲ ತುಂಬಿಸಿ ಇಡಲೇಬಾರ್ದು. ನೀವು ನೋಡ್ಬೋದು, ಇದೊಂದು ಕ್ಯಾಪಲ್ಲಿ ನನ್ನ ಚಿಕ್ಕವ ಅದರಲ್ಲಿ ಏನು ಮಾಡ್ತಾನೆ ಅಂದರೆ, ಟಿಫಿನ್ ಊಟ ಆದಮೇಲೆ ಬರುವಾಗ, ಸ್ಕೂಲಿಂದ ಮನೆಗೆ ಬರುವಾಗ ಟಿಫಿನ್ ಬ್ಯಾಗ್ ಇರ್ತವಲ್ಲ, ಅದನ್ನು ಕೈಯಿಂದ ಟರ್ನ್ ಮಾಡ್ತಾ ಬರುವಂಥದ್ದು. ಅಂದರೆ ಆ್ಯಕ್ಷನ್ ಮಾಡ್ತಾ ಏನಾದರೂ ಕುಣಿಸ್ತಾ ಬರುವಂಥದ್ದು. ಆಗ ಏನಾಗ್ತದೆ, ಅದರಲ್ಲಿ ಅವರು ಬಿಟ್ಟಿರ್ತಕ್ಕ ಅನ್ನ ಊಟ ಮಾಡಿ ಸಾಂಬಾರು ಇರ್ತವೆ, ಮಜ್ಜಿಗೆ ಇರ್ತವೆ, ಏನೇ ಇರ್ತವೆ, ಅದರಲ್ಲಿ ನಾವು ನೋಡ್ಬೋದು ಅದರೊಳಗೆ ಸೇರಿಕೊಂಡಿರ್ತವೆ. ಸೊ ಹಾಗಾಗಿ, ಅಥವಾ ನಾವು ವಾಶ್ ಮಾಡುವಾಗ ಕೂಡ ಹಾಗೆ ಆಗದೇ ಇದ್ದರೂ ಕೂಡ, ವಾಶ್ ಮಾಡುವಾಗ ನೀರೇನು ಬೇಸಿನಲ್ಲಿ ನಾವು ತುಂಬಿಸಿರ್ತೇವಲ್ಲ, ಆ ಬದಿಯಿಂದ ನೀರು ಹೋಗಿ ಸೇಕರಿಸ್ಕೊಂಡಿರ್ತವೆ. ನೀರು ಹೋದಾಗ ನಿಮಗೆ ಏನಾಗ್ಬೋದು ಅನ್ನೋಂಥದ್ದು ಗೊತ್ತಿರ್ಬೋದು. ನೀರಾಗಿರ್ಬೋದು, ಅದರಲ್ಲಿ ಮಜ್ಜಿಗೆ ಆಗಿರ್ಬೋದು, ಅನ್ನ ಸಾರು ಎಲ್ಲ ಹೋದಾಗ ಅದರೊಳಗಡೆ ತುಂಬಾ ಸ್ಮೆಲ್ ಬರ್ತದೆ. ನಮಗೆ ಗೊತ್ತಾಗೋದಿಲ್ಲ ಒಳಗಡೆ ಪ್ಯಾಕ್ ಆಗಿರೋದ್ರಿಂದ. ನೀವು ಎನಿಸ್ಕೊಳ್ಳಿ, ಅದರೊಳಗೆಲ್ಲ ಗಲೀಜುಗಳೆಲ್ಲ ಊಟ ಮಾಡಿದ್ದು ತುಂಬ ದಿನದ್ದು ಸ್ಟಾಕ್ ಆಗಿದ್ದಾಗ ಅದರೊಳಗಡೆ ಏನೋ ಒಂದು ರೀತಿ ಸ್ಮೆಲ್ ಬರೋದಕ್ಕೆ ಶುರು ಆಗ್ತದೆ. ಹಾಗಾಗಿ ಇದನ್ನು ವಾಶ್ ಮಾಡುವಾಗ ನಾವು ಯಾವಾಗಲೂ ಅದನ್ನು ಒಂದು ಸ್ವಲ್ಪ ಕ್ರಾಸ್ ಮಾಡಿ ಇಟ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು, ಆ ಬದಿಯಲ್ಲಿ ಉಂಟಲ್ಲ, ನೀರು ಹೋಗೋ ಸಾಧ್ಯತೆ ತುಂಬಾ ಇದೆ ಹೇಳ್ತಾರೆ ಅವರು. ಅದನ್ನು ಯಾವತ್ತೂ ಕೂಡ ನಾನು ತೋರಿಸ್ತಾ ಇದ್ದೇನೆ ಆ್ಯಕ್ಷನಲ್ಲಿ, ಹಾಗೆ ನೀರು ಹಾಕ್ಬಿಟ್ಟು ಆ ನೀರು ಡೌನಿಗೆ ಬರೋ ಹಾಗೆ ಮಾಡಬೇಕು. ಸೊ ಹಾಗೆ ಮಾಡಿದಾಗ ಅದರಲ್ಲಿ ನಮಗೆ ನೀರು ಒಳಗಡೆ ಸೇಕರಿಸಿಕೊಳ್ಳೋದಿಲ್ಲ. ಅದ್ರ ಜೊತೆಗೆ ಈ ಬಾಕ್ಸ್ ಕೂಡ ನಮ್ಗೆ ತುಂಬ ವರ್ಷ ತನಕ ಬರ್ತದೆ ಅಂತ, ಹಾಳಾಗೋದಿಲ್ಲ ಅನ್ನುವಂಥದ್ದು. ಸೊ ಅದನ್ನು ನೀಟಾಗಿ ತೊಳೆದು ಅದೇ ಕೂಡಲೇ ನಾವು ಕ್ಲೀನಾಗಿ, ಅಂದರೆ ನೀವು ಮಡಚಿ ಕೆಳಗಡೆ ಇಟ್ಟದಾದರೂ ಕೂಡ ನೀರಿನ ಒಂದು ಅಂಶ ಇರ್ತವೆ. ನೀವು ನೋಡಿ, ಅದು ಒಂದು ಅದು ಡ್ರೈ ಬಟ್ಟೆಯಲ್ಲಿ, ಅದರಲ್ಲಿ ಕಾಟನ್ ಬಟ್ಟೆಯಲ್ಲಿ ನಾವು ಒರೆಸ್ಬೇಕಾಗ್ತದೆ. ಹಾಗೆ ಮಾಡಿದಾಗ ಆ ಹಾಟ್ ಬಾಕ್ಸು ಏನು ಕೂಡ ಮಕ್ಕಳದ್ದು ಸ್ಕೂಲಿಗೆ ಆಗಿರ್ಬೋದು, ಆಫೀಸಿಗೆ ಕೊಂಡೋಗುವಂಥದ್ದಾಗೋದು ಏನು ಕೂಡ ಆಗೋದಿಲ್ಲ ಅಂತಲೇ ಹೇಳ್ಬೋದು. ನೀವೀಗ ನೋಡ್ಬೋದು, ನಾನು ವಾಶ್ ಮಾಡಿದ್ದೇನೆ ಆಯಿತಾ. ಆದರೂ ಕೂಡ ಇದು ಅಂದರೆ ಹಿಂದಿನ ದಿನ ರಾತ್ರಿ ವಾಶ್ ಮಾಡಿದ್ದದ್ದು. ಸೊ ಬೆಳಿಗ್ಗೆ ನೋಡುವಾಗಲೂ ಕೂಡ ನೋಡ್ಬೋದು ನೀವು, ಹಾಗೆ ನೀರಿನ ಅಂಶ ಇದೆ ನೋಡಿ. ಹಾಗಾಗಿ ನಾವು ಈಗ ಹಿಟ್ಟಾಗಲೇ
ಸ್ಟ್ಯಾಂಡಲ್ಲೇ ಅಷ್ಟು ನೀರು ಇದೆ. ಇದರಲ್ಲಿ ಇನ್ನೂ ನಾವು ಪಾತ ಸ್ಟ್ಯಾಂಡಲ್ಲಿ ಒಟ್ಟಾರೆ ನಾವು ಹಾಕ್ತೇವಲ್ಲ, ಹಾಗೆ ಹಾಕಿದಾಗ ಅದರ ಬದಿಯಿಂದ ನಮಗೆ ನೀರು ಹೋಗಿ ಅದರಲ್ಲಿ ಸ್ಟಾಕ್ ಆಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಮಕ್ಕಳಿಗೆ ಅದು ಬೇರೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಬರುವಂಥದ್ದು ಅದೆಲ್ಲ ಇದೆ. ಅದರಲ್ಲಿ ನಿನ್ನೆ ಶಾಪಲ್ಲಿ ಕೂಡ ನಮಗೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಅದೆಲ್ಲ ಓಪನ್ ಮಾಡಿ ತೆಗಿತಾಯಿದ್ರು. ತೆಗೆದಾಗ ಎಷ್ಟು ಗಲೀಜಿದೆ ಹೇಳಿದರೆ ತುಂಬಾ ಗಲೀಜಿತ್ತಂತಲೇ ಹೇಳ್ಬೋದು. ಅದನ್ನು ನೋಡುವಾಗ ಈ ಬಾಕ್ಸೇ ಮಕ್ಕಳಿಗೆ ಊಟಕ್ಕೆ ಕೊಡಬಾರ್ದು ಅಂತ ಎನಿಸ್ತದೆ, ಅಷ್ಟೊಂದು ಗಲೀಜಿತ್ತು ಮಾತ್ರ. ಸೊ ಅವರು ವಿಡಿಯೋಸ್ ಮಾಡೋದು ಬೇಡ ಅಂತ ಹೇಳಿದರು. ಯಾಕೆ ಹೇಳಿದರೆ ಅಂದರೆ ಮಾಡೋದಕ್ಕೆ ಹೋಗಲಿಲ್ಲ, ಮತ್ತು ಬೇರೆ ಕಸ್ಟಮರಿಗೆ ಗೊತ್ತಾದರೆ ಅವರಿಗೆ ಮತ್ತೆ ಪ್ರಾಬ್ಲಮ್ ಆಗ್ತದೆ. ಅಂದರೆ ಕಸ್ಟಮರ್ ಬರೋದಕ್ಕೆ ಏನು ಇದೆಲ್ಲ ಬಾಕ್ಸ್ ಇದೆಯಲ್ಲ ಅದು ಮತ್ತೆ ಸೇಲ್ ಆಗೋದಿಲ್ಲ ಹೇಳಿ ಅದು ಹಾಗೆ ಹೇಳಿದರು. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ವಾಶ್ ಮಾಡುವಾಗ ಹೀಗೆ ಮಾಡಬೇಕು ಮಾತ್ರ ಅಂತ ಹೇಳಿದರು. ಇದೊಂದು ಹಾಗೆ ತುಂಬಿಸಿಟ್ಟದಾದರೆ ಮಾತ್ರ ಎಲ್ಲ ಸೇರಿಕೊಳ್ತದೆ. ಇದೊಂದು ನನಗೆ ಕ್ಯಾಪಲ್ಲಿ ಈಗ ಅಲುಗಾಡಿಸಿದಾಗಲೂ ತುಂಬಾ ನೀರಿರುವ ಶಬ್ದ ಬರ್ತದೆ. ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ ಏನಾದರೂ ಕ್ಯಾಪ್ಗಳಿದ್ರೆ ಅಥವಾ ಏನು ಮಕ್ಕಳಿಗೆ ಬಾಕ್ಸು ಅಥವಾ ಏನಾದರೂ ಸ್ನ್ಯಾಕ್ಸ್ ಬಾಕ್ಸ್ ಏನಾದರೂ ಇದ್ದರೆ ನೀವು ಅಲುಗಾಡಿಸಿ ನೋಡಿ, ನಿಮ್ಮಲ್ಲಿ ಕೂಡ ಇರ್ಬೋದು. ಹಾಗೆ ಏನಾದರೂ ನೀರಲ್ಲಿ ತುಂಬಿಸಿಟ್ಟದಾದರೆ ಅಥವಾ ಏನಾದರೂ ಇದ್ದದಾದರೆ ಹಾಗೆ ಇರುವಂಥದ್ದು ನೋಡ್ಬೋದು. ಈ ಸ್ಟೀಲ್ ಬಾಕ್ಸಲ್ಲಾದರೆ ವಾಶ್ ಮಾಡಿ ಒಂದು ಡ್ರೈಗೆ ಇಟ್ಟದಾದರೆ ಕಂಪ್ಲೀಟಾಗಿ ಡ್ರೈ ಆಗ್ತದೆ. ಆದರೆ ಇದು ಹಾಗೆ ಅಲ್ಲ, ಇದನ್ನು ನಾವು ಯಾವುದೇ ಕಾರಣಕ್ಕೂ ನೀರನ್ನು ತುಂಬಿಸಿಡುವಂಥದ್ದಾಗ್ಬೋದು. ಮಕ್ಕಳ ಬಾಕ್ಸನ್ನು ತುಂಬ ಹೊತ್ತಿನ ತನಕ ಬ್ಯಾಗಲ್ಲೇ ಇರುವಂಥದ್ದು ಅಥವಾ ನೆಕ್ಸ್ಟ್ ಡೇ ವಾಶ್ ಅಂದರೆ ನಾಳೆ ಸ್ಕೂಲಿಗೆ ಹೋಗುವಾಗಲೇ ವಾಶ್ ಮಾಡುವಂಥದ್ದು ಅವನ್ನೆಲ್ಲ ಮಾಡಲೇಬಾರ್ದು. ಅದರಲ್ಲಿ ಮೇನಾಗಿ ಬಂದು ಅದನ್ನು ವಾಶ್ ಮಾಡುವಾಗ ಕೆಳಭಾಗದ ಮುಖ ಮಾಡಿ ಅದನ್ನು ತೊಳೆಯೋದ್ರಿಂದ ಇದಕ್ಕೆ ತುಂಬಾ ಸೇಫ್ ಅಂತ ನೋಡ್ಬೋದು. ಆ ಕ್ಯಾಪಿನ ಬದಿಯಲ್ಲಿ ಏನಿದೆಲ್ಲ ಅದರ ಬದಿಯಲ್ಲೆಲ್ಲ ನಮಗೆ ನೀರೇನು ತುಂಬಿಸಿಡ್ತೇವಲ್ಲ ನಾವು ಎಲ್ಲ ಪಾತ್ರೆ ಜೊತೆಯಲ್ಲಿ ಹಾಕ್ಬಿಟ್ಟು, ಆಗ ಅದು ನೀರು ಸೇರಿಕೊಳ್ಳುವ ತುಂಬಾ ಇದೆ ಅಂತಲೇ ಹೇಳ್ಬೋದು. ಈ ಬಾಕ್ಸ್ಗಿಂತ ಇದಕ್ಕಿಂತ ಹೆಚ್ಚಾಗಿ ಅದು ಕ್ಯಾಪಲ್ಲಿ ನೀರು ತುಂಬಿಸಿಕೊಳ್ಳುವಂಥದ್ದು ಹೆಚ್ಚು ಇದೆ ಅಂತಲೇ ಹೇಳ್ಬೋದು. ಹಾಗೆ ನೋಡ್ಬೋದು ಇದರದ್ದು ಒಂದು ನಿಮಗೆ ಟಿಪ್ಸ್ ನಿಮಗೆ ಸಿಕ್ಕಿರ್ಬೋದು ಅಂತ ಎನಿಸಿದೆ. ನಾನು ಇವತ್ತು ಎನಿಸ್ತಿದ್ದೆ ಏನು ವೀಡಿಯೋಸ್ ಮಾಡೋದಪ್ಪ, ಏನು ಮಾಡೋದು, ಕತ್ತಲೆಗೆ ಬಂದು ಹೇಗೆ ಅಡುಗೆ ಒಂದು ಅನ್ನ ಮಾಡ್ತೇನೆ ಮಾಮೂಲಿಯಾಗಿ, ಏನು ವಿಡಿಯೋ ಅದೇ ಟೆನ್ಷನಲ್ಲಿದೆ. ಸೊ ಇವತ್ತೊಂದು ಟಾಪಿಕ್ ಸಿಕ್ಕಿರೋದ್ರಿಂದ ನಿಮಗೆ ಯೂಸ್ ಆಗಿರ್ಬೋದು ಅಂತ ನಾನು. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನನ್ನದೊಂದು ಟಾಪಿಕ್ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ಉಪಯೋಗವಾಗಿದ್ದಲ್ಲಿ ಒಂದು ಲೈಕ್ ಮುಖಾಂತರ ತಿಳಿಸಿ. ಅದರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ, ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.